ಫಸ್ಟ್ ಬಾಗಿ ನೋಡಿ ಇಲ್ಲಿ ಹೆಂಗಿದೆ ಅಂತ. ಯಪ್ಪ ಗಲೀಜು ಗುರು ಫುಲ್ಲು. ನೋಡಿ ಇಲ್ಲಿ ಬಿಟ್ಟಿದ್ದೀವಿ. ಅಕಸ್ಮಾತ್ ನೀವೇನಾದ್ರು ಚಾಲೆಂಜಲ್ಲಿ ಸೋತ್ರೆ ನಾನೇನು ಖರ್ಚು ಮಾಡ್ತೀನೋ ಅದ್ರ 2x ನೀವು ಕೊಡಬೇಕು. ಹಾಗೆ ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಸೊ ನಾವು ನಮ್ಮ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು ಅಂದರೆ 2 o'clock ಒಳಗೆ ನಾವು ಕಾರ್ತಿಕ್ ಬ್ರೋನ ಮೀಟ್ ಆಗಬೇಕು. ಓಪನ್ ಮಾಡೋದ ಮಾಡಿ, ನೀವೇ ಮಾಡಿರಿ ನಿಮ್ಮದು. ಮಾಡಿ ಬ್ರೋ, ಏನಾಗಲ್ಲ. ಅವ್ರವ್ರು ಹೇಳ್ತೀನಿ, ಅವ್ರವ್ರೆ ಮಾಡಿ. ಇಲ್ಲಿಲ್ಲೇ ಮಾಡೋದಾ? ಗೈಸ್ ನಮಸ್ಕಾರ. ಇವತ್ತು ರೈಡಲ್ಲ ಆ್ಯಕ್ಚುಲಿ ಓಟಿರೋದು. ಕಾರ್ತಿಕ್ ಬ್ರೋ ನಮ್ಗೊಂದು ಚಾಲೆಂಜ್ ಕೊಟ್ಟಿದ್ರು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕಾರ್ತಿಕ್ ಕನ್ನಡಿಗ. ಸೊ ಇವತ್ತಿನ ವಿಡಿಯೋ ಬಂದು ಚಾಲೆಂಜಿಂಗ್ ವಿಡಿಯೋ ಆಗಿರುತ್ತೆ. ಈ ಚಾಲೆಂಜ್ ನಾನು ಮಾಡ್ತಾ ಇರೋದು ಋತ್ವಿಕ್ ಕನ್ನಡಿಗ ಅವ್ರಿಗೆ. ಸೊ ನೀವೇನಾದರೂ ನಾಳೆ ಬೆಳಗ್ಗೆ ಅಲ್ಲ, ನಾಳೆ ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲಿ ನಮ್ಮ ಮನೆಗೆ ಬಂದರೆ ನೀವು ಏನು ಖರ್ಚು ಮಾಡ್ಕೊಂಬಂದಿರ್ತೀರೋ, ನೀವು ಫ್ಲೈಟಲ್ಲಿ ಬಂದಿರ್ತೀರೋ, ಕಾರಲ್ಲಿ ಬಂದಿರ್ತೀರೋ, ಬಸ್ಸಲ್ಲಿ ಬಂದಿರ್ತೀರೋ, ನನಗೆ ಅದೆಲ್ಲ ಬೇಡ. ಒಟ್ಟಿನಲ್ಲಿ ನೀವೇನಾದರೂ 2 ಗಂಟೆ ಒಳಗಡೆ ಬಂದರೆ ನೀವೇನು ಖರ್ಚು ಮಾಡ್ಕೊಂಬಂದಿರ್ತೀರಲ್ಲ ಅದ್ರ 2x ನಾನು ಕೊಡ್ತೀನಿ. ಹಾಗೆ ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಅಕಸ್ಮಾತ್ ನೀವೇನಾದ್ರು ಸೋತ್ರೆ ಇಲ್ಲಿಂದ ನಾನು ಈಗ 40 ಕಿಲೋಮೀಟರ್ಸ್ ನಮ್ಮ ಊರಿಗೆ ಹೋಗ್ಬೇಕು. ಅರಸೀಕೆರೆಗೆ ಹೋಗಿ ಅಲ್ಲಿಂದ ನಾನು 180 ಕಿಲೋಮೀಟರ್ಸ್ನ ಬೆಂಗಳೂರಿಗೆ ಹೋಗಬೇಕು. ಎಷ್ಟು ನೋಡ್ತಿದ್ದೀರಾ, ಫೈನಲಿ ವಿ ರೀಚ್ ದ ಹೋಮ್. ಮನೆಗೆ ರೀಚ್ ಆಯಿತು. ಈಗ ನನಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಖರ್ಚಾಗಿದ್ದು 210 rupees. ಸೊ ಹಂಗೆ ಹೋಗ್ತಾ ಬನ್ನಿ ಕ್ಯಾಲ್ಕುಲೇಟ್ ಮಾಡೋದು ಎಷ್ಟೆಷ್ಟು ಆಗುತ್ತೆ ಅಂತ. ಸೊ ಗಾಯ್ಸ್, ವೆಲ್ಕಮ್ ಟು ಮೈ ಹೋಮ್. ನಾನೇ ವೆಲ್ಕಮ್ ಮಾಡ್ಕೊತಿದ್ದೀನಿ, ಯಾಕಂದರೆ ನಮ್ಮ ಬ್ರೂನೋ ಇಲ್ಲ. ನಾಳೆ ಫಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಎಡಿಟಿಂಗ್ ಇತ್ತು. ನಾಳೆ ಒಂದು ವೀಡಿಯೋ ಸ್ಕೆಡ್ಯೂಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದು ವೀಡಿಯೋ ಎಡಿಟ್ ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ಇಲ್ಲಿ ನಮ್ಮ ಕ್ಯಾಮ್ರಾನ ನಾಳೆ ವ್ಲಾಗ್ ಮಾಡೋಕ್ಕೋಸ್ಕರ ಕ್ಯಾಮ್ರಾ ಚಾರ್ಜ್ ಹಾಕಬೇಕು. ಮತ್ತು ನನ್ನ ಮೈಕ್ ಕೂಡ ಚಾರ್ಜ್ ಹಾಕಬೇಕು. ಇದು ನೋಡ್ದಂಗೆ ಹೆಲ್ಮೆಟು. ಸೊ ಇನ್ನೊಂದೇನು ಅಂದರೆ ಸ್ವಲ್ಪ ಹೊತ್ತು ಬೇಗ ಇನ್ನೊಂದು 4:15 ಅಲಾರಾಮ್ ಇಟ್ಟಿದ್ದೀನಿ ಗಾಯ್ಸ್. ಏನು ಮಾಡೋಂಗಿಲ್ಲ, ಚಾಲೆಂಜ್ನ ಎಕ್ಸೆಪ್ಟ್ ಮಾಡಲೇಬೇಕು. ಸೊ ಇನ್ನು ಎಡಿಟಿಂಗ್ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೊತ್ತಿಗೆ ಕಂಪ್ಲೀಟ್ ಆಗೋದಾ ಗೊತ್ತಿಲ್ಲ. ನನ್ನ ಪ್ರಕಾರ ಇದೇನಿಲ್ಲ ಅಂದರೂ ಒಂದು 2 o'clock ಮುಗಿದ್ರೆ ಮತ್ತೆ ಟ್ರೈನಲ್ಲಿ ಸಿಗೋಣ. ಬಾಯ್ ಬಾಯ್. ಗುಣಿ ಫಸ್ಟ್ ಬಾಗಿ ನೋಡಿ ಇಲ್ಲಿ ಹೆಂಗಿದೆ ಅಂತ. ಯಪ್ಪ ಕಂಡೀಷನ್ ಮಾತ್ರ ಇದೆ. ಅಯ್ಯೋ, ಇಷ್ಟು ಬೇಗ ಬಂದಿದ್ದೀನಿ. ಒಂದು ಜಾಗ ಇಲ್ಲ ಗುರು. ನಮ್ಮ ಜನಗಳನ್ನ ಇಷ್ಟು ಬೇಗ ಇದ್ಬಿಟ್ಟಿದ್ದಾರೆ. ನಾನೇ ಬೇಗ ಇದ್ದಿದ್ದೀನಿ ಅಂದರೆ ನನಗಿಂತ ಬೇಗ ಇದ್ದಿದ್ದಾರಲ್ಲ ಅಂತ. ಬನ್ನಿ ಓಡೋಣ. ಸರ್ ಜನರಲ್ ಹಿಂದ್ಗಡೆನೂ ಇದೆಯಲ್ಲ ಗೈಸು. ನಮ್ಮ ಎಷ್ಟು 11 ಬೋಗಿ ಇದ್ದಾವೆ ಸೈಡ್. ಬೋಗಿ ಮಾತ್ರ ಫುಲ್ ಕ್ಲೀನ್ ಐತೆ. ಫುಲ್ ಗಲೀಜು ಗುರು ಫುಲ್ಲು. ನೋಡಿ ಇಲ್ಲಿ ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ನಮ್ಮ ಸೀಟ್ ಇಲ್ಲಿದೆ ಗೊತ್ತಾ, ಇದೆ ಫಸ್ಟ್ ರಿಸರ್ವ್ ಮಾಡಿರೋ ಸೀಟ್ ಇದು. ಈಗ ಇಲ್ಲಿಂದ ನಾವೇನು ಅಂದರೆ 2 o'clock ಒಳಗೆ ನಾವು ಕಾರ್ತಿಕ್ ಬ್ರೋನ ಮೀಟ್ ಆಗಬೇಕು. ಮೆಟ್ರೋ ಓಕೆ. ಈ ಕಡೆ ಯಪ್ಪ ಹೆವಿ ರಶ್ ಮಾತ್ರ ಇಲ್ಲಿ. ಸೊ ಇನ್ನೊಂದೇನು ಅಂದರೆ ಈಗ ಮಾರ್ನಿಂಗ್ ಟೈಮ್ ಎಷ್ಟಾಗಿದೆ ಅಲ್ಲ, ಮಾರ್ನಿಂಗ್ ಟೈಮ್ 7:42. ಸೊ ನೆನ್ನೆ ಎಕ್ಸ್ಪೆಂಡಿಚರ್ ಮಾಡಿದ್ದು 210 ಪೆಟ್ರೋಲ್ಗೆ ಅಂತ. ಅದನ್ನು ಬಿಟ್ಟರೆ ಟ್ರೈನಿಗೆ ನಾವು ಎಕ್ಸ್ಪೆಂಡಿಚರ್ ಮಾಡಿರೋದು 70 rupees. ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇನ್ನು ಬನಶಂಕರಿ ಹೋಗಿ ಅಲ್ಲಿಂದ ಕಾರ್ನ ಎತ್ಕೊಂಡು ಹೋಗ್ಬೇಕಿನ್ನು. ಅಲ್ಲೊಂದು 500 ಖರ್ಚಾಗುತ್ತೆ. ಸೊ ಬನ್ನಿ ಹೋಗೋಣ. ಹಲೋ ಕೇಳಿಸ್ತಿದ್ಯಾ? ಏನು ಬ್ರೋ, ಮಲಗಿದ್ದೀರೇನಾ? ಬ್ರೋ ಸ್ವಲ್ಪ ಲೇಟ್ ಆಯ್ತು. ನೈಟ್ ಗಣೇಶ ಪ್ರೋಗ್ರಾಮ್ ಅದು ಇದು ಅಂತೆಲ್ಲ ಪ್ರಿಪ್ರೇಷನ್ ಇತ್ತು. ಗಣೇಶ ಪ್ರೋಗ್ರಾಮ್ನ? ಹೌದು ಇವತ್ತು. ಬ್ರೋ ಚಾಲೆಂಜ್ ಎಲ್ಲಿ ಬ್ರೋ, ಮಾಡೋಕ್ಕಾಗ್ತಿಲ್ಲ. ಇನ್ನೂ ಊರಲ್ಲೇ ಇದ್ದೀನಿ ಬ್ರೋ. ಬರೀ ಡೌಗಳು ನಿಂದು. ಯಾಕೆ ಬ್ರೋ, ಏನಾಯ್ತು? ಅಯ್ಯೋ, ಬರೋಣ ಅಂದ್ಕೊಂಡೆ. ಬೆಳಗ್ಗೆ 4:15 ಅಲಾರಾಮ್ ಬಿಟ್ಟಿದ್ರೆ ಎಚ್ಚರಿಕೆ ಆಗಿಲ್ಲ. ಸೊ ಈಗ 9 ಗಂಟೆ ಟ್ರೈನ್ ಬಂದರೂ ನಾನು 1 ಗಂಟೆಗೆ ಬರ್ತೀನಿ. ಸೊ ಬನ್ನಿ 1 hour ಈ ಸೈಡು. ಹಾಂ, ಈಗ 1 hour ಈ ಸೈಡ್ ಬರ್ಬೇಕು ನೀವಾಗ. ಎಲ್ಲಾಗುತ್ತೆ ಬ್ರೋ, ಬೆಂಗಳೂರು ಅದು. ಇಲ್ಲಿಂದ ಊರಿಂದ ಬಂದ್ಬಿಡೋದು, ಬೆಂಗಳೂರೊಳಗೆ ಬರೋದು ಗೊತ್ತಾಗಲ್ವಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಟೈಮ್ ಆಗುತ್ತಲ್ಲ ಇವಿ. ಹೌದು. ಸೊ ಚಾಲೆಂಜ್ ಸೋತೀನಿ ಅನ್ಕೊಂತೀರಾ? ಇಲ್ಲ ನೋಡೋಣ, ಯಾರಿಗೆ ಗೊತ್ತು. ಲಾಸ್ಟ್ ಮೂಮೆಂಟ್ ತನಕ ಏನಾದ್ರು ಮಾಡ್ಬರೋರೆ. ಬ್ರೋ ಯಶವಂತಪುರದಲ್ಲಿದ್ದೀನಿ. ಟ್ಯಾಕ್ಸಿ ಗೊತ್ತು. ರೆಡಿ ಮಾಡ್ಕೊಳ್ರಿ. ಏನೇನು ದುಡ್ದಿದ್ದೀರಾ ಈ ತಿಂಗಳು ಎಲ್ಲ ಖರ್ಚು ಮಾಡಿಸ್ತೀನಿ. ಬರ್ತಾ ಇದ್ದೀನಿ ಅಯ್ಯೋ ಸರಿ, ಬನ್ನಿ ಬರ್ತಾ ಇದ್ದೀನಿ ಸೂನ್. ಓಕೆ ಬನ್ನಿ ನಾ ಇನ್ನು ಎಷ್ಟೋ 2 ಗಂಟೆ ಒಳಗೆ ಅಲ್ಲಿ ಇರಬೇಕು. ನಾನು ಇದ್ದೇ ಇರ್ತೀನಿ. ನಾನು ನೆಕ್ಸ್ಟು ಬನಶಂಕರಿ ಹೋಗಿ ಅಲ್ಲಿಂದ ಕಾರ್ ಎತ್ಕೊಂಡ್ ಬರ್ತೀನಿ ಬ್ರೋ ನಿಮ್ಮ ಮನೆ ಹತ್ರ. ಸರಿ ಬ್ರೋ, ಶೂರ್. ಓಕೆ ಬ್ರೋ, ಸಿ ಯು ಸೂನ್. ಸಿಂಹನ ಕಾಡಲ್ಲಿ ನೋಡಿರ್ತೀರಾ, ಝೂವಲ್ಲಿ ನೋಡಿರ್ತೀರಾ. ಅದನ್ನ ಬಿಟ್ಟರೆ ಡಿಸ್ಕವರಿ ಚಾನಲಲ್ಲಿ ನೋಡಿರ್ತೀರಾ. ಎಲ್ಲಾದರೂ ಮೆಟ್ರೋ ಸ್ಟೇಷನಲ್ಲಿ ನೋಡಿದ್ದೀರಾ? ಅದು ನಾನೇ.
ಸೊ ನಮ್ಮ ಜರ್ನಿ ಇಲ್ಲಿ ಶುರು ಆಗುತ್ತೆ. ಎಷ್ಟೋ ವರ್ಷ ಆದಮೇಲೆ ನಾನು ಈ ನಮ್ಮ ಬೆಂಗಳೂರು ಮೆಟ್ರೋ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಎಂಟ್ರಿ ಆದಮೇಲೆ ಗುರು ನಿಜವಾಗ್ಲೂ ಬೇಜಾರಾಯಿತು. ಯಾಕಂದರೆ ಒಂದು ಕೂಡ ಸೀಟ್ ಇರಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್ ಅಂದ್ಕೊಂಡೆ. ಅದು ಬಿಡಿ, ಇನ್ನೊಂದೇನು ಬೇಜಾರಾಯಿತು ಅಂದರೆ ಮೆಟ್ರೋದಲ್ಲಿ ಮಾತಾಡೋಕ್ಕಾಗ್ತಿರಲಿಲ್ಲ ಗುರು. ಯಾಕಂದರೆ ಮೆಟ್ರೋದಲ್ಲಿ ಇಫ್ ಇನ್ ಕೇಸ್ ಏನಾದರೂ ವ್ಲಾಗ್ ಮಾಡಿದ್ರೆ ನನಗೆ ಗೊತ್ತಿರಂಗೆ ಸರ್ಟೈನ್ ಫೈನ್ಸ್ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಅವಾಗ ಗೊತ್ತಾಯಿತು ನನಗೆ ಡೈಲಿ ವ್ಲಾಗರ್ಸ್ ಅವ್ರದ್ದು ಎಷ್ಟು ಕಷ್ಟ ಅಂತ. ಹಾಗೆ ನೋಡ್ತಾ ನನ್ನ ಕಣ್ಣು ಎಕೋ ಪೈಲಟ್ ಅಂದರೆ ಟ್ರೈನ್ ಡ್ರೈವರ್ ಕ್ಯಾಬಿನ್ ಕಡೆ ಹೋಯಿತು. ಏನಾದರೂ ಮಾಡಿ ಡೋರ್ ಓಪನ್ ಮಾಡೋಣ ಅಂದ್ಕೊಂಡೆ. ಯಾಕೆ ಬೇಕು, ಮೆಟ್ರೋ ಅಲ್ಲಿ ಮುಟ್ಟಿದ್ರೆ ತಡ್ತಾರೆ ಇಲ್ಲ ಫೈನ್ ಹಾಕ್ತಾರೆ. ಯಾಕಂದರೆ ನಾವು ಟಿಕೆಟ್ ತಗೊಳೋದೇ ದೊಡ್ಡ ವಿಷಯ, ಅದರಲ್ಲಿ ಬೇರೆ ಈ ಕ್ಯಾತೆ ಎಲ್ಲ ಯಾಕೆ ಅಂದ್ಕೊಂಡು ನಾನು ನನ್ನ ಸ್ಟಾಪಲ್ಲಿ ಇಳ್ಕೊಂಡೆ. ಬಂದು ನೋಡ್ತೀನಿ ಗುರು, ನಾನು ರೀಚ್ ಆಗಿದ್ದ ಪ್ಲೇಸು ಎತ್ತಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಯಾವ ಕಾರು ಅಂತ. ಫುಲ್ ಸಸ್ಪೆನ್ಸಲ್ಲಿ ಇರಬೇಕು. ಸೊ ಗೈಸ್, ಇದು ಯಾವ ಕಾರು ಅಂತ ನೀವು ಕಮೆಂಟ್ ಮಾಡಿ. ನಾನು ಈ ಕಾರ್ನ ಎತ್ಕೊಂಡು ನೆಕ್ಸ್ಟು ಅವಾಗ ನಮ್ಗೆ ಲೋಗೋ ಮುಚ್ಕೊಂಡ್ಬಿಟ್ಟಿದ್ದೀನಿ ಹಿಂಗೆ. ಬಿಫೋರ್ 2 o'clock ಒಳಗೆ ನಾವು ನಮ್ಮ ಕಾರ್ತಿಕ್ ಬ್ರೋನ ಮೀಟ್ ಮಾಡಿ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು. ಗೊತ್ತಲ್ಲ ಗಾಯ್ಸ್, ಋತ್ವಿಕಿಗೆ ಚಾಲೆಂಜಸ್ ಎಲ್ಲ ಚ್ವಿಂಗಮ್ಸ್ ಇದ್ದಂಗೆ. ನೈಟ್ ಮುಗಿಯೋಷ್ಟೇ ಏಟಿಂಗ್ 2 ಗಂಟೆ ಆಯಿತು. ನಿದ್ದೆ ಇಲ್ಲ, ಸ್ವಲ್ಪ ಹೊತ್ತು ಮಲ್ಕೊಂಡು ಬೇಗ ಹೋಗಬೇಕು. ಈ ಚಾಲೆಂಜ್ಗೆ ರೆಡಿನಾ? ನಿಮ್ಮ ಕೈಲಾಗತ್ತೇನ್ರಿ? ನಾಲ್ಕು ನೋಡೋಣ ಬರ್ರಿ. ಆಯಿತು, ಚಾಲೆಂಜಸ್ ಎಲ್ಲ ಚ್ವಿಂಗಮ್ಸ್ ಇದ್ದಂಗೆ. ಸೊ ಗೈಸ್, ಈಗ ಟೈಮ್ ನೋಡಿ ನೀವು 11:59 ಇದೆ. ಸೊ ನಾವು ನಮ್ಮ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು ಅಂದರೆ 2 o'clock ಒಳಗೆ ನಾವು ಕಾರ್ತಿಕ್ ಬ್ರೋನ ಮೀಟ್ ಆಗಬೇಕು. ಅಯ್ಯೋ, ಆ ಕಡೆ ಐತೆ ಗೈಸ್. ನೋಡಿ ಇಲ್ಲಿ ಬಿಚ್ಚಕ್ಕೆ ಆಗ್ತಿಲ್ಲ ಇದನ್ನು. ನೋಡ್ರಿ ಇಲ್ಲಿ ಆ್ಯಪಲ್ ಕಂಪ್ನಿ ಸೆಕ್ಯೂರಿಟಿ ಎಷ್ಟು ಮುಖ್ಯ ಅನ್ನೋದಕ್ಕೆ ಕಾರಿನ ಬೆಲ್ಟ್ ಸಾಕ್ಷಿ. ಆ್ಯಪಲ್ ಕಂಪ್ನಿ ಜೈಲ್ ಬ್ರೇಕ್ ಮಾಡೋಕ್ಕಾಗ್ತಿಲ್ಲ. ದೊಡ್ಡಬಳ್ಳಾಪುರದ ಮೇಲೆ ಕೊಡ್ತೀನಿ ಬಾ. ಬೇಡ, ನಾನು ತೆಗಿತೀನಿ ಬರಲಿ. ಏನಕ್ಕೆ? ಈಗ ಒಳಗಡೆ ಇದು ಮಾಡೋದು ಗೊತ್ತಾಗ್ಬೇಕಲ್ಲ ನನಗೆ. ನನ್ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ ಅಣ್ಣ, ನನ್ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ ಅಣ್ಣ. ಪೆಟ್ರೋಲ್ ಹಾಕ್ಸ್ತಾ ಇದ್ವಿ. 1100 ಹಾಕ್ಸ್ಬಿಟ್ಟು ನಾವೀಗ ವಿತಿನ್ 2 o'clock ಒಳಗೆ ಅಲ್ಲಿ ಇರಬೇಕು. ನೋಡ್ರಿ, ನಮ್ಮ ಇವತ್ತಿಂದ ಕ್ಯಾಮ್ರಾ ವುಮೆನ್ ಇವರು ಬಿಟ್ಟು. ಗೈಸ್, ಇನ್ನೊಂದೇನು ಅಂದರೆ ಇಲ್ಲಿ ಭಿಕ್ಷೆನ ಇವನ್ ಸ್ಕ್ಯಾನರ್ ಹಿಡ್ಕೊಂಡು ಬೇಡ್ತವ್ರೆ ಭಿಕ್ಷೆನ. ನೋಡ್ರಿ ಎಷ್ಟು ಟೆಕ್ನಾಲಜಿ ಮುಂದೆ ಹೊರದೈತೆ ಅಂತ. ಸೊ ಗೈಸ್, ಆಫ್ಟರ್ ಎ ಲಾಂಗ್ ಟೈಮ್ ಯಲಹಂಕಕ್ಕೆ ಬಂದಿದ್ದೀವಿ. 4 ವರ್ಷ ಇಲ್ಲಿ ಟೈಮ್ ಪಾಸ್ ಮಾಡಿ ಓದಿ ಉದ್ಧಾರ ಆಗಿರೋ ಜಾಗ ಇದು. ಇವತ್ತು ಬಂದಿದ್ದೀವಿ. ನಮ್ಮ ಕಾರ್ತಿಕ್ ಬ್ರೋ ಹೇಳಿದ್ದು 2 ಗಂಟೆ ಒಳಗೆ ಇರಬೇಕು ಅಂತ. 2 ಗಂಟೆ ಮೇಲೆ 1 ನಿಮಿಷ ಜಾಸ್ತಿ ಆದರೂ into 2x ನಾನೇನು ಎಕ್ಸ್ಪೆಂಡಿಚರ್ ಮಾಡಿರ್ತೀನಿ ಅದ್ರ ಮೇಲೆ ಕೊಡಲ್ಲ ಅಂತ. ಸೊ ನಾನೀಗ ಟೈಮ್ ಕೊಡು 1:26. ನನ್ನ ತಂಗಿ ಕಮ್ಮಂಗಿ ಏನಂತ ಅಂದ್ಲು ಅಂದರೆ ಟೈಮ್ ಚೇಂಜ್ ಮಾಡ್ಬೋದಲ್ವಾ ಅಂತ ಹೇಳಿದ್ಲು. ಸ್ವಲ್ಪ ಎಜುಕೇಷನ್ ಕಮ್ಮಿ ಇದೆ ಅನ್ಸುತ್ತೆ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡೋರಿಗೆ. ಐಫೋನಲ್ಲಿ ಆ್ಯಕ್ಚುಲಿ ಟೈಮ್ನ ಚೇಂಜ್ ಮಾಡೋಕ್ಕಾಗಲ್ಲ. 1 ವರ್ಷ ಜಿಮ್ಮಿಗೆ ಸೇರಿದ್ದಿಲ್ಲ. 1 ವರ್ಷದ ಕಟ್ಟಿ 1 ತಿಂಗಳಲ್ಲ 17 ದಿವಸ ಹೋಗಿದ್ದೆ. ಇಲ್ಲೇ ಗೈಸ್, ಇಲ್ಲಿ ಹಾಸ್ಪಿಟಲ್ ಇದೆ ನೋಡ್ರಿ. ಇಲ್ಲಿ ಆರ್ಮರ್ ಫಿಟ್ನೆಸ್ ಅಂತ. ಈ ಕಡೆ ಲೇಡೀಸ್ ಅಲ್ಲ, ಅದು ಯೂನಿಸೆಕ್ಸ್ ಅದು. ಕಾರ್ತಿಕ್ ಬ್ರೋ 20 minutes ಲೇಟ್ ಬಂದವ್ರೆ. 20 ನಿಮಿಷ ಲೇಟು. ನಾಚಿಕೆ ಮಾನ ಮರ್ಯಾದಿ ಬ್ರೋ. ಇಲ್ಲಿ ನೋಡಿಲಿ 1:20 ಬಂದಿರೋದು. 1:45 ಆಯ್ತಾ? ಹಾಂ, 1:46. ಮುಂದೆ ಬನ್ನಿ. ಹೆಂಗೆ ಈಗ ನೀವು ಕೊಡ್ಬೇಕಲ್ಲ, ಲೇಟಾಗಿ ಬಂದಿದೆ ಯಾರು? ನಾನು. ಹಾಂ ಬ್ರೋ, ಚ್ವಿಂಗಮ್ ಬ್ರೋ. 250 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು ಹಾಂ. ಕಾರ್ತಿಕ್ ಬ್ರೋ ಮೇಲೆ ಏನೋ ಕಂಟೆಂಟ್ ಈಗಲೂ ಹೇಳಲ್ಲ ಏನು ಅಂತ. ನಾಳೆ ವಿಡಿಯೋ ಬರುತ್ತೆ ನೋಡ್ರಿ. ಗೈಸ್ ನೋಡ್ರಿ, ಕಾರ್ತಿಕ್ ಬ್ರೋನ ಗಿಫ್ಟ್ ಕೊಡ್ತವ್ರೆ. ಗಿಫ್ಟೆಲ್ಲ ಇವ್ರು ಮಾಡಿರೋ ಮಿಸ್ಟೇಕು ಏನು ಅಂದರೆ, ಒಂದು ಜಾಕೆಟ್ ಬುಕ್ ಮಾಡಿದ್ದು ನಮ್ಮ ಮನೆಗೆ ಬುಕ್ ಮಾಡಿಬಿಟ್ಟು ಇವ್ರ ಮನೆಗೆ ಬುಕ್ ಮಾಡ್ಕೊಂಡವ್ರೆ. ಅದು ನಿಮ್ಮ ಮನೆಗೆ 25ನೇ ತಾರೀಕು ಬರೋದು. ನಮ್ಮ ಮನೆಗೆ ಇವತ್ತು ಎಷ್ಟು ಡೇಟ್? ಇವತ್ತು 14 ಇನ್ನ. ಸೊ ಬ್ರೋ ಎಷ್ಟು ಖರ್ಚಾಗೈತೆ ಗೊತ್ತಾ? ಟ್ರೈನ್ ಟಿಕೆಟು ಅಲ್ಲಿಂದ ಊರಿಂದ ಫಸ್ಟ್ ಬಂದಿರೋದು 40 ಕಿಲೋಮೀಟರು. ಓಕೆ, ಅಲ್ಲಿಗೆ 250. ಕ್ಯಾಲ್ಕುಲೇಟರ್ ತೆಗೀರಿ. 250 ಪ್ಲಸ್ 70 ಟ್ರೈನ್ ಟಿಕೆಟ್ ಪ್ಲಸ್ ಮೆಟ್ರೋ ಚಾರ್ಜ್ ಮೆಟ್ರೋ 60 ಪ್ಲಸ್ 500 510 ಪೆಟ್ರೋಲು ಡೀಸೆಲ್ಲ ಪೆಟ್ರೋಲ್. ಓಕೆ, 890 ಇಂಟು 2 1800 1780 1780. ಓಪನ್ ಮಾಡೋದ? ಮಾಡಿ, ನೀವೇ ಮಾಡ್ರಿ. ನಿಮ್ದು ಮಾಡಿ ಬ್ರೋ, ಏನಾಗಲ್ಲ. ಅವ್ರವ್ರ ಹೆಂಡ್ತಿ ಅವ್ರವ್ರೆ ಮಾಡಿ ಅಷ್ಟೇ. ಇಲ್ಲಿಲ್ಲ ಮಾಡೋದಾ? ರೈಸ್ ಕಾರ್ತಿಕ್ ಬ್ರೋ ಕಟ್ಟರು. ಕಾರ್ತಿಕ್ ಬ್ರೋ ಕಟ್ಟರಲ್ಲ, ಅವ್ರ ಮನೇಲಿ ಕಟ್ಟರು. ಇದು ನಮ್ಮ ಜಾಕೆಟ್. ಇದ್ರ ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇದರಲ್ಲಿ ಹೇಳ್ಬಿಟ್ರೆ ಆಮೇಲೆ ಕಂಟೆಂಟ್ ಮಿಸ್ ಆಗ್ತಾವೆ. ಆಮೇಲೆ ಏನಕ್ಕೆ ಇದನ್ನೇ ತಗೊಂಡೆ, ಕೆಲವೊಬ್ರಿಗೆ ಆಕ್ಸೋರ್ ಗೊತ್ತಿರುತ್ತೆ.
ನಾನೇನಕ್ಕೆ ರೈನಾಕ್ಸ್ ತೊಗೊಂಡೆ ಅಂತ ನೆಕ್ಸ್ಟ್ ಹೇಳ್ತೀವಿ ನೋಡ್ರಿ. ಆಮೇಲೆ ಇವ್ರು ರೈನ್ ಕೋಟ್ ಕೂಡ ಐತಿ ಇಲ್ಲಿ ನೋಡಿ, ಇಲ್ಲಿ ಇದ್ರ ಮೇಲೆ ಹಾಕೊಂಡು ಹಾಕಿದ್ದು. ಲೈನರ್ ಹೊಟ್ಟೋಗ್ಬಿಟ್ರೆ ನಿಮಗೆ ವಾಟರ್ ಪ್ರೂಫ್ ಆಗಲ್ಲ, ಅದು ಹೊಟ್ಟೋಗ್ಬಿಡುತ್ತೆ. ಅಂದಾಗಲೇ ಇಲ್ಲಿ ಕತ್ತತ್ರ ಹೊಟ್ಟೋಗಿದೆ ಅದು ಮಳೆ ಆ ಥರ ಹ್ಯಾಂಗರ್ಗೆ. ಓಕೆ ಅಲ್ಲಿ ಇಟ್ಟು ಗೈಸ್, ಇದು ಕಾರ್ತಿಕ್ ಬ್ರೋದು ಬ್ಲ್ಯಾಕ್ ಮಿಸ್ಟರ್ ಬ್ಲ್ಯಾಕ್ ಕಾಚಾ ವಿತ್ ಬ್ಲ್ಯಾಕ್. ಇದು ಎಕ್ಸೆಲ್, ಬಟ್ ನಾನು ಬ್ಲ್ಯಾಕ್ ತೊಗೊಂಡೆ. ನನಗೆ ಪರ್ಟಿಕ್ಯುಲರ್ ಬ್ಲ್ಯಾಕ್ ಇಷ್ಟ ಅಂತನಾ? ಕಲರ್ ಬರಲ್ಲ ಹಂಗಂತ. ಕಲರ್ ನೋಡಿ ಯಾವತ್ತಿಂದ ಹೋಗ್ಬಾರ್ದು. ನಾನು ಹೋಗಿ ಅಮರ್ಬಿಟ್ಟೆ. ನಾನು ಹೇಳ್ತಿರೋ ಜಾಕೆಟ್ದ. ನಾನು ಹೇಳ್ತಾ ಇರೋದು ನೋಡಿ, ಇಲ್ಲಿ ವಾಚ್ ಕಲೆಕ್ಷನ್ ತೋರಿಸ್ತವ್ರೆ ನಮಗೆ ಉರ್ಸಕ್ಕೆ. ನಿಮ್ಗೇನು ಉರ್ಸಕ್ರಿ, ನಾವು ತಾಂತೀವ್ರೋ ಸ್ವಲ್ಪ ದಿವಸ. ನಾವಿನ್ನು ಸ್ಟೂಡೆಂಟ್ಸು. ಇವರು ಸ್ಯಾಲರಿಡ್ ಪರ್ಸನ್ ಅಪ್ಪ, ನಾವು ಸ್ಯಾಲರಿಡ್ ಪರ್ಸನ್, ಇವರು ಬಿಸ್ನೆಸ್ ಪರ್ಸನ್. ಇವರು ಹೆಂಗೆ ಚಾಲೆಂಜ್ ಹೆಂಗಿತ್ತು? ಯಾವ ಥರ ಕಂಪ್ಲೀಟ್ ಮಾಡೋದು? ಚಾಲೆಂಜ್ ಹೆಂಗಿತ್ತು? ತಗೊಂಡ್ರಲ್ಲ 8,000. ಅಲ್ಲ, ಚಾಲೆಂಜ್ ಹೆಂಗಿತ್ತು ನಮ್ಮದು? ಚಾಲೆಂಜ್ ಚೆನ್ನಾಗಿತ್ತು. ಪಕ್ಕ ಹೆಂಗೆ? ನಾವು ಪಕ್ಕನಾ ಲೇಟ್ ಯಾರು? ನಾವ ನೀವು? ನಾವೇ ಲೇಟ್. ನೀವೇ ಲೇಟು, ನಾವು ಗೊತ್ತಲ್ಲ. ಕಾರ್ತಿಕ್ ಬ್ರೋನ ಕರ್ಕೊಂಡು ಹೋಗ್ತಿದ್ದೀನಿ ಆಂಟಿ. ಹಾಂ, ನಿಮ್ಗೇನು ಬೇಡ ಅಲ್ವಾ ಇವರು? ಹಾಂ, ನೋಡ್ರಿ ಕೆಲ್ಸಕ್ಕಂತೆ. ಓಕೆ ಗೈಸ್, ಮತ್ತೆ ನಮ್ಮ ಆಂಟಿ ಕಾರ್ ಓಡಿಸ್ತಾರಂತೆ. ಡಿಕ್ಕಿ ತೆಗೀರಿ ನೋಡೋಣ. ನಿಮಗೆ ಇಂಟು 2x. ಮಿಸ್ ಆಗಿ ಮುಟ್ಟಿದ್ರಿ. ನಾನು ಇಲ್ಲಿ ಬಿಡ್ತಾ ಇದ್ದೀನಿ, ಅದೆಲ್ಲ ಮಿಸ್ ಆಯ್ತು ಅಂತ. ಓಕೆ ಬ್ರೋ, ಬರೋಣ. ಸೋತಿದ್ದೀರಾ ಕೊನೆಗೂ? ಗೆದ್ದಿದ್ದೀವಿ. ಮರಿಬಾರ್ದು ದುಡ್ಡು. 1780 ಇಲ್ಲ 2,000 ಆಗ್ತಿದೆ. ಓಕೆ ಬ್ರೋ, ಸಿಗೋಣ ಮತ್ತೆ ವಾಪಸ್ ಊರಿಗೆ ಅರಸೀಕೆರೆ ಬರೋಣ, ಮತ್ತೊಂದು ಬ್ಲಾಗ್ ಮಾಡೋಣ. ಓಕೆ, ಬಂದಾಗ ಫೋನ್ ಹಾಕಿ. ಇದೆಯಲ್ಲ ಇನ್ನ ಹೋಗೋಣ ತಗೊಳ್ರಿ, ಅದಕ್ಕೇನಂತೆ. ನೀವು ಬರ್ರಿ ಫಸ್ಟ್ ಅರಸೀಕೆರೆಗೆ. ಈ ವಾರ ಬರ್ತೀರಾ? ಸರಿ ಬ್ರೋ, ಓಕೆ. ಓ, ಹೆಣ್ಮಗು ಇನ್ನೂ ಡೇಂಜರ್ ಅಂತಾರೆ. ಸೊ ಗೈಸ್, ನೋಡಿದಲ್ಲ, ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.